ಸದಾಶಿವ ಮಾಳೆ ಈತ DC ತೂಕ ಮತ್ತು ಅಳತೆ ಇಲಾಖೆಯಲ್ಲಿ ಪರಮಭ್ರಷ್ಟ. ಈಶಿಗಳಿಬ್ಬರು ಕೂಡ ಪರಮಭ್ರಷ್ಟರು. ಗುರಾನ್ಪುರ್ ಮತ್ತು ಮೊರಬ್. ಎಷ್ಟು ತಿನ್ನತ್ತೀರಿ ನೀವು? ಎಲ್ಲೆಲ್ಲಿ ತಿನ್ನತ್ತೀರಿ? ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗಿ ಎಂದಾದರೂ ಇನ್ಸ್ಪೆಕ್ಷನ್ ಮಾಡಿದ್ರಾ? ಮಾಡಿದ್ರು ಕೂಡ 50,000 ನೀವು ಪಡಿತಾ ಇದ್ದೀರಿ ಲಂಚದ ರೂಪದಲ್ಲಿ. ರಾಜಕಾರಣಿಗಳನ್ನ ಬಿಟ್ಟು, ರಾಜಕಾರಣಿ ಏನು ಸಕ್ಕರೆ ಫ್ಯಾಕ್ಟ್ರಿಗಳು ಬಿಟ್ಟು, ಸಹಕಾರಿ ಸಂಘದ ಏನು ಫ್ಯಾಕ್ಟ್ರಿಗಳು ಅಲ್ಲಿ ನೀವು ಹೋಗಿ ವರ್ಷಕ್ಕೊಮ್ಮೆ ಹೋಗ್ಬೇಕು, ಶೀಲ್ ಹೊಡೆದು ಕೊಡಬೇಕು. ತೂಕ ಮತ್ತು ಅಳತೆಯ ಏನು ಯಂತ್ರ ಇದೆ ಅದಕ್ಕೆ ಹೇಳಿದ್ರು ಲಕ್ಷ್ಮಣ ಸವದಿ ಅವರು. ಇಲ್ಲಿ 1 ಟನ್ನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲೂಟಿ ನಡೀತಾ ಇದೆ. 5 ಎಕರ್ ಕಬ್ಬು ಬೆಳೆ ಒಂದು ಸಕ್ಕರೆ ಫ್ಯಾಕ್ಟ್ರಿ ಹೋಯ್ತು ತೂಕ ಮಾಡ್ತಂದ್ರೆ 1 ಎಕರ್ ತಿಂತಾರಂತ. ಏನು ಯಾವ ನ್ಯಾಯ? ಮತ್ತು 50,000 ಕೊಡ್ತಾರೆ ಇವ್ರಿಗೆ. ಎಷ್ಟು ಉಳಿತೈತೆ ಅದು? ಪ್ರತಿ ವರ್ಷ 10ರಿಂದ 15 ಲಕ್ಷ ರೂಪಾಯಿ ಉಳಿತೈತೆ ಅಂತ. ಇನ್ನು ಪೆಟ್ರೋಲ್ ಪಂಪ್ದವರು ಅವರಿಗೆ 5,500 ರೂಪಾಯಿ ಲೈಸೆನ್ಸ್ ಫ್ರೀ ಇದೆ. ಆ ಲೈಸೆನ್ಸ್ ಫೀಸ್ ಸಹಿತ ಇವರೇ ಪಡಿತಾ ಇದ್ದಾರೆ. ಯಾಕಂದ್ರೆ ಪೆಟ್ರೋಲ್ ಪಂಪ್ದವ್ರಿಗೆ ಆ ಕಂಪನಿಯವ್ರು ಕೊಡ್ತಾರೆ. ಕಂಪನಿಯವ್ರು ಕೊಟ್ಟದ ರಿಸಿಪ್ಟನ್ನು ಇವ್ರಿಗೆ ಕೊಡ್ತಾರೆ. ಆದರೆ ಇಲ್ಲಿ ಯಾರಿಗೆ ಲಾಭ? ಇಬ್ಬರಿಗೂ ಲಾಭ. ಪೆಟ್ರೋಲ್ ಪಂಪ್ ಮಾಲೀಕನಿಗೂ ಲಾಭ. ಯಾಕಂದ್ರೆ 5,500 ರೂಪಾಯಿ ಇವ್ನು ಕೊಡ್ತಾನೆ. ಯಾಕಂದ್ರೆ ಇವಂದೆಲ್ಲ ಮುಚ್ಚಿ ಹಾಕ್ಬೇಕಲ್ಲ. 5 ಲೀಟ್ರ್ ಎಣ್ಣೆ ಹಾಕೋರಿ ನೀವು. 20ರಿಂದ 50 ml ಕಡಿಮೆ ಬರ್ತೈತೆ ಅದು. ಹಂಗಾದ್ರೆ ಇವರು ಏನು ಮಾಡ್ತಾಯಿದ್ರು? ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾಯಿದ್ರಿ? ಮತ್ತು ತೂಕ ಮತ್ತು ಅಳತೆ ಇಲಾಖೆಯವರು ಎಂದು ಫುಡ್ ಮಾರ್ಕೆಟ್ಗೆ ಹೋಗಿದ್ರಿ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗಿದ್ರಿ, ಎಷ್ಟೊಂದು ಮೋಸ ನಡೀತಾ ಇದೆ. ನೀವು ಏನು ಮಾಡ್ತಾರೆ? ಕೇವಲ ಹಪ್ತಾ ಕಲೆಕ್ಷನ್ ಅಷ್ಟೇ ಮಾಡ್ತಾ ಇದ್ರಿ. ಗುರಾನ್ಪುರ್ ಆಗಲಿ ಅಥವಾ ಮೊರಬ್ ಆಗಲಿ, ನೀವು ಎಸಿಗಳು ಇನ್ನು ಇನ್ಸ್ಪೆಕ್ಟರ್ಗಳ ಹತ್ರ ಕೆಳಗೆ ಈ ಸದಾಶಿವ ಮಾಳೆ ಆದಾಯಕ್ಕಿಂತ, ಸರ್ಕಾರಿ ಆದಾಯಕ್ಕಿಂತ 252 ಪಟ್ಟಿಗಿಂತ ಹೆಚ್ಚು ಆಸ್ತಿ ಮಾಡಿದ್ದಾನೆ. ಈಗ ಲೋಕಾಯುಕ್ತರು ಏನು ಮಾಡ್ತೀರಿ ನೀವು? 2-3 ಸಲ ವರದಿ ಮಾಡಿದ್ದು ವರದಿ ಮಾಡ್ತೇವೆ. ಮನೆ ಯಾಕೆ ರೇಡ್ ಮಾಡಲಿಲ್ಲ? ಮಾಂತೇಶ್ ನಗರದಲ್ಲಿ 1 ಮನೆ ಭವ್ಯ ಬಂಗ್ಲೆ, ಹತ್ತಿನಲ್ಲಿ 8 ಎಕರ್ ಜಮೀನು, 2 MBBS ಹುಡುಗರನ್ನ ಕಲಿಸಿ ಡಾಕ್ಟರ್ ಮಾಡಿದ್ದಾನೆ. ಮತ್ತು ಈತನ ಹಳೆಯ ಹತ್ತನೆಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ ಕಟ್ಟಿಸ್ಕೊಟ್ಟಿದ್ದಾನೆ ಹಳೆಯನ ಹೆಸರ ಮೇಲೆ. ನಂತರ ಕನ್ಸ್ಟ್ರಕ್ಷನ್ ಅಲ್ಲಿ ದುಡ್ಡ, ಬಡ್ಡಿ ವ್ಯವಹಾರದಲ್ಲಿ ದುಡ್ಡ. ಇನ್ನು ಎಸಿಗಳು ಅಂತೂ ಹೇಳಬಾರ್ದು. ಲೋಕಾಯುಕ್ತರನ್ನು ಗಮನಿಸಬೇಕು. ಲಕ್ಷ್ಮಣ ಸವದಿ ಏನು ಹೇಳಿದ್ರು? ಅವರು ರೈತರನ್ನ ಲೂಟಿ ಮಾಡ್ತಾ ಇದ್ದಾರೆ. ಸರ್ಕಾರದವರು ಪ್ರತಿ ಅಧಿವೇಶನದಲ್ಲಿ ಆ ಪ್ರಶ್ನೆ ಎತ್ತಾರ. ಅವರು ಈ ಚಳಿಗಾಲ ಅಧಿವೇಶನದಲ್ಲಿ ಎತ್ತ ಅಂತ ಹೇಳಿದ್ದಾರೆ. ಎತ್ತಿನ ಪ್ರಯೋಜನ ಸರ್ಕಾರದವರು ಉತ್ತರ ಕೊಡ್ತಾರೆ. ಸಕ್ಕರೆ ಮಂತ್ರಿ ಎದ್ದು ಉತ್ತರವನ್ನು ಒದಗಿಸಲಾಗಿದೆ ಅಂತ. ಅವಾಗ ಸಚಿವರೇ ಉತ್ತರವನ್ನು ಒದಗಿಸಿದರೆ, ಆದರೆ ಏನು ಒದಗಿಸಿದರೆ, ಎಷ್ಟು ಮಂದಿ ಮೇಲೆ ಕ್ರಮ ಕೈಗೊಂಡ್ರೆ ಅಂತ ಕೇಳ್ತಾರೆ. ಅವಾಗ ಸಕ್ಕರೆ ಮಂತ್ರಿ ಹೇಳ್ತಾರೆ, ಇಲ್ಲ ನಾವು ಸರ್ಕಾರದ ತೂಕದ ಯಂತ್ರಗಳನ್ನು ನಾವು ಪ್ರತಿ ಸಕ್ಕರೆ ಫ್ಯಾಕ್ಟ್ರಿ ಕೂಡಿಸ್ತೇವೆ ಅಂತೇಳಿ. ಎಷ್ಟು ಸಲ ಅಧಿವೇಶನ, ಎಷ್ಟು ಸಲ ಹೇಳಿದ್ರು ಲಕ್ಷ್ಮಣ ಸವದಿ ಅವರಿಗೆ. ರೈತರ ಪಾರಿ ಖರೆ ಧ್ವನಿ ಎತ್ತವ್ರು ಲಕ್ಷ್ಮಣ ಸವದಿ ಅವರು. ವಿಧಾನಸಭೆಯಲ್ಲಿ ನೋಡ್ರಿ, ವಿಧಾನಸಭೆಯಲ್ಲಿ ಗಡ ಗಡ ಅಂತ ನೇರವಾಗಿ ಮಾತಾಡೋ ತಂದೆ ಸರ್ಕಾರ ಇದೆ, ಆದರೂ ಕೂಡ ಮಾತಾಡಿದ್ರಲ್ಲ. ಇನ್ನು ಲೋಕಾಯುಕ್ತರು ಇನ್ನೊಂದು ಕಡೆಗೆ ಇಷ್ಟೆಲ್ಲ ನಾವು ವರದಿ ಕೊಟ್ಟೆವು, ಇದನ್ನು ಸ್ವಯಂ ಪೂರ್ತಿಯಿಂದ ನೀವು ದಾಖಲೆ ಮಾಡ್ಕೊಳ್ಬೋದು, ರೇಡ್ ಮಾಡ್ಬೋದಲ್ಲ. ಏನಾರ ರೇಡ್ ಮಾಡಿದ್ರಿ, ಇನ್ನೊಬ್ಬ SB ಇದ್ರು, ಅವು ಅತ್ನಿ ಅವ್ರ ಸಂಬಂಧಿಕರು, ಅತ್ನಿ ಅವ್ರದ್ದು ಅತ್ನಿ ಇವ್ರದ್ದು ಅತ್ನಿ ಅಂತ, ಅದಕ್ಕೆ ಅವರು ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ರು. ಈ ಹುಡುಗರು ನೇಮಿಸಿದ್ದಾರೆ ಕಲೆಕ್ಷನ್ಗೆ. ಈ ಪೆಟ್ರೋಲ್ ಪಂಪ್ದವರು 1 ವರ್ಷಕ್ಕೆ ಇವ್ರಿಗೆ 50ರಿಂದ 60,000 ರೂಪಾಯಿ ಕೊಡ್ತಾರೆ. ಅಂದ್ರೆ ಇವರಿಗೆ ವರ್ಷಕ್ಕನ 3ರಿಂದ 4 ಲಕ್ಷ ರೂಪಾಯಿ ಪೆಟ್ರೋಲ್ ಸೇವ್ ಉಳಿತೈತೆ. 20 ml 50 ml ಲೂಟಿ 5 ಲೀಟರ್ ಹಾಕಿ ನೋಡ್ರಲ್ಲ. 1 ಲೀಟರ್ದಲ್ಲಿ ಏನಾಗೋದಿಲ್ಲ. ಅವರು ಸೆಟ್ ಮಾಡಿರ್ತಾರೆ, ಮಷಿನ್ ಸೆಟ್ ಮಾಡಿರ್ತಾರೆ. ಹಂಗಾಗಿ ಶುಗರ್ ಫ್ಯಾಕ್ಟ್ರಿ ಯಾಕೆ ನೀವು ಹೋಗ್ತಾ ಇಲ್ಲ? ಹೋದರೂ ಕೂಡ ಅಲ್ಲಿ ಹಂಗ ಬಿಟ್ಟು ಬಂದಿರ್ತಾರೆ. ನೀವೇನು ಮಾಡ್ಕೋರಿ ಅಂತ. ಪ್ರಭಾವಿಗಳು ಅಲ್ಲಿ ಶೀಲ್ ಒತ್ತಬೇಕು, ಕೊಡಬೇಕು, ಮೇಲೆ ಚೆಕ್ ಮಾಡಬೇಕು. ಚೆಕ್ ಎಲ್ಲಿ ಮಾಡ್ತಾರೆ ನೀವು? ಇಲ್ಲೇ ಆಫೀಸಲ್ಲಿ ಕೂತಾನೆ. ಯಾಕಂದ್ರೆ ಪ್ರಭಾವಿಗಳು ಮತ್ತು ಎಲ್ಲ ಮಂತ್ರಿಗಳು, ಸರ್ಕಾರ ಅವ್ರದ್ದು, BJP ಬಂದಾಗ ಇವ್ರು ಸಹಾಯ ಮಾಡ್ತಾರೆ, ಕಾಂಗ್ರೆಸ್ ಬಂದಾಗ ಇವ್ರು ಸಹಾಯ ಮಾಡ್ತಾರೆ. ಇಬ್ಬರು ಅಷ್ಟೇ. ಸಕ್ಕರೆ ಮಂತ್ರಿಗಳು ಕೇವಲ ಸ್ಟೇಟ್ಮೆಂಟ್ ಅಷ್ಟೇ ಕೊಡ್ತಾರೆ. ತ್ವರಿತವಾಗಿ ಮಷಿನ್ ಯಾವಾಗ ಕೊಡ್ಸೋರು ನೀವು? ತೂಕ ಮತ್ತು ಅಳತೆದು ಅದನ್ನು ಹೇಳ್ರಿ. ಲೋಕಾಯುಕ್ತರೇ, ಇಂಥ ಸದಾಶಿವ ಮಾಳೆ ಮೇಲೆ ಯಾಕೆ ನೀವು ಕ್ರಮ ಕೈಗೊಂಡಿಲ್ಲ? ಇದು ಮೊದಲು ಹೇಳ್ಬೇಕು ಸಾರ್ವಜನಿಕರಿಗೆ. ಎಷ್ಟೋ ರೈತರು ನಮಗೆ ಹೇಳಿದ್ದಾರೆ, ತೂಕದಲ್ಲಿ ಮೋಸ ಆಗ್ತಾ ಇದೆ ಅಂತ.
ಹೇಳಿ ಸಾಲದು. ಅವರು ಸಹಿತ ರೈತರು ಏನು ಮಾಡಬೇಕು, ಪ್ರೈವೇಟ್ದಲ್ಲಿ ತೂಕ ಮಾಡಿಕೊಂಡು ಆಯ್ತು ಅದನ್ನ ಇಟ್ಕೊಂಡು ಗುಪ್ತವಾಗಿ ಅಲ್ಲಿ ಫ್ಯಾಕ್ಟ್ರಿದ ಟನ್ ಅಳತಿ ಮಾಡಬೇಕು. ನಂತರ ಅವು ಎರಡು ಕೂಡಿಸಿ ತೂಕ ಮತ್ತು ಅಳತೆ ಇಲಾಖೆ ಕಂಪ್ಲೀಟ್ ಕೊಡ್ಬೇಕು. ಕೊಡಾಕ ರೈತರು ರೆಡಿ ಇಲ್ಲ. ಒಳ್ಳೆ ಒಂದೇಳೆ ಕಂಪ್ಲೇಂಟ್ ಕೊಟ್ರಂದ್ರೆ ಆ ಮಾಲೀಕ ಸರ್ಕಾರಿ ಇರಲಿ ಅಥವಾ ಸರ್ಕಾರಿ ಅಂದರೆ ಇವರೇ, ಸರ್ಕಾರಿ ಒಂದೇ ಮತ್ತು ಪ್ರೈವೇಟ್ ಒಂದೇ. ಪ್ರೈವೇಟ್ ಲಾಭದಾಗ ಇಡ್ತಾರೆ, ಸರ್ಕಾರಿಯಲ್ಲಿ ಏನು ಮಷಿನ್ ಖರೀದಿ ಮಾಡಿರ್ತಾರೆ ಇಲ್ಲಿಂದ ಅಲ್ಲಿ ಹೋದು ಕೂಡಿಸ್ಬಿಡ್ತಾರೆ. ಅವ್ರು ಏನು ಎಲ್ಲ ಅದನ್ನ ಮಾಡ್ತಾರೆ. ಇವ್ದಂಗ ಸಕ್ಕರೆ ಕಾರ್ಖಾನೆ 5 ಕೋಟಿ ಲಾಭ ಅಂತ ಪ್ರಭಾಕರ್ ಕೋರೆ ಹೇಳ್ತಾರೆ. ಎಂತ 5 ಕೋಟಿ ಲಾಭ? ಎಷ್ಟು ವರ್ಷ ಆಯ್ತು? ಎಷ್ಟು ಕೋಟಿ ಆಗ್ಬೇಕಾಯ್ತು? 500 ಕೋಟಿ ಲಾಭ ಆಗ್ಬೇಕಾಯ್ತು. 5 ಕೋಟಿ ಅಂತ ದೊಡ್ಡ ದೊಡ್ಡ ಹೆಮ್ಮೆಯಿಂದ ಹೇಳ್ತಾರೆ. ಅಂತ ಶಿವಶಕ್ತಿ ಎಷ್ಟು ಪ್ರಾಫಿಟ್ ಆಯ್ತು? ಇರಲಿ. ತೂಕ ಮತ್ತು ಅಳತೆ ಇಲಾಖೆಯರು ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು. ಲೋಕಾಯುಕ್ತರ ಸ್ವಯಂ ದೂರ ಅಂತ ದಾಖಲಿಸ್ಕೊಳ್ಬೇಕು. ಯಾಕಂದ್ರೆ ಈಗಾಗಲೇ ನಾವು ಹೇಳಿದೇವ, ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿದ ಅಧಿಕಾರಿಗಳ ಮೇಲೆ ರೇಡ್ ಮಾಡ್ತೇವೆ ಅಂತ. ರೇಡ್ ಮಾಡ್ರಿ, ಹೊಂಟ್ಲಿಲ್ಲ ಅಂದ್ರೆ ಹೇಳ್ರಿ. 252% ಹೆಚ್ಚು ಅಂತಂದ್ರೆ ಎಷ್ಟು? ರೇಡ್ ಆಗಲೇಬೇಕು. ಮತ್ತು ರೇಡ್ ಯಾಕೆ ಮಾಡ್ತಾ ಇಲ್ಲ ನೀವು? ಯಾರ ಪ್ರಸಾದವನ್ನು ನೀವು ಮುಟ್ತಾ ಇದೆ? ಇಲ್ಲ, ಪ್ರಸಾದ ಮುಟ್ಟಿಲ್ಲ ರೇಡ್ ಮಾಡಲ್ಲ. ನೋಡೋಣ, ನಿಮ್ಮ ಮೇಲೆ ಅಪಾದನೆ ಇದೆ ಲೋಕಾಯುಕ್ತರ ಮೇಲೆ, ಹಲ್ಲಿಲ್ಲದ ಹಾವ ಅಂತೇಳಿ. ನೀವು ತ್ವರಿತವಾಗಿ ಈ ಏನು ಅಧಿಕಾರಿಗಳಿದ್ದಾರೆ, ಎ ಸಿಗಳಿದ್ದಾರೆ ಮತ್ತು ಡಿ ಸಿಗಳಿದ್ದಾರೆ, ಇನ್ಸ್ಪೆಕ್ಟರ್ಗಳಿದ್ದಾರೆ, ಪಾಪ ಅವ್ರು ತಂದು ಕೊಟ್ಟದ್ದು ಇವರು ಮೇಲೆ ಕುಳಿತು ತಿಂತಿರ್ತಾರೆ. ಮತ್ತು ಆ ಇನ್ಸ್ಪೆಕ್ಟರ್ಗಳು ಹುಡುಗರನ್ನ ಇಟ್ಟಿರ್ತಾರೆ ಕಲೆಕ್ಷನ್ ಸಲುವಾಗಿ. ತೂಕ ಮತ್ತು ಅಳತೆ ಇಲಾಖೆ ಅಂತ ಏನಂದ್ರೆ ಸಾರ್ವಜನಿಕರಿಗೆ ಗೊತ್ತಿಲ್ಲ. ಬೇಗನೆ ಕ್ರಮ ಜರುಗಿಸ್ಕೊಂಡು ಇನ್ನು ಎರಡನೇದು ಬಿಗ್ ಬಾಸ್ ಬಂದ್ ಮಾಡಿದ್ದಕ್ಕೆ ಸ್ವಾಗತ ಅಂತ ನಾವು ನಿನ್ನೆನೇ ವಿಡಿಯೋ ಮಾಡಿದ್ದು. ಆದರೆ BJP ಅವ್ರು ಏನು ಹೇಳ್ತಾರ, ಸುದೀಪನ ಮೇಲೆ ಸರ್ಕಾರ ತೀವ್ರ ಸೇಡು ತೀರಿಸ್ಕೊಳ್ಳೋದ್ರಿಂದ ಬಿಗ್ ಬಾಸ್ ಬಂದ್ ಮಾಡಲೇ. ಅಲ್ರೇ BJP ಅವರು ನಿಮಗೆ ಮಾಡಕ್ಕೆ ಕೆಲಸ ಇಲ್ಲ. ನೆರೆ ಸಂಸತ್ ಪರಿಹಾರ ಬಂತು, ಅಲ್ಲಿ ಪರಿಹಾರ ಕೊಡಿಸ್ಲಿಕ್ಕೆ ನಿಮ್ಮ ಕಡೆ ಆಗಲಿಲ್ಲ, ಅಲ್ಲಿ ಬಂದು ವಿಸಿಟ್ ಮಾಡಲಿಲ್ಲ. ಸುಮ್ಮನೆ ಏನೋ ಬರ ಪರಿಹಾರ ಏನೋ ಆಯಿತು ಅದನ್ನು ವರದಿ ಮಾಡ್ಲಿಕ್ಕೆ ಬಂದಿದ್ರಿ. ಏನು ನಿಮ್ಮದು BJP ಅವರು ಏನು ಕೆಲಸ? ವಿರೋಧ ಪಕ್ಷ ಸಂಪೂರ್ಣ ಹಾಳಾಗಿದೆ. ಹಿಂಗಾಗಿ ಕಾಂಗ್ರೆಸ್ ಅವ್ರು ಏನು ಮಾಡಿದೆ ಎಲ್ಲ ನಡೆಯತ್ತಿತ್ತು. ಅದು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೇ ಏನು ನಡೆದಿದೆ. BJP ನಾಯಕರು ಸ್ಟೇಟ್ಮೆಂಟ್ ಸರಿ ಇಲ್ಲ. ಏನು ಸಾರ್ವಜನಿಕರ ಅದರಿಂದ ಏನು ಲಾಭ ಇದೆ ಬಿಗ್ ಬಾಸ್ನಿಂದ? ಅಧಿಕಾರಿಗಳು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ವಾಯು ನಿಯಂತ್ರಣ ಮಂಡಳಿಯಿಂದ ಇವ್ರು ಪರ್ಮಿಷನ್ ತೆಗೆದು, ಹೌದು ಎಷ್ಟೋ ಸಕ್ಕರೆ ಫ್ಯಾಕ್ಟ್ರಿಗಳು ತೆಗೆದುಕೊಂಡ್ರೆ ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ರೇಡ್ ಮಾಡುತ್ತೆ ಇವರು. ಎಲ್ಲೇದು ಓದಿ ಎಲ್ಲಿ ಹಚ್ಚತ್ತೀರಿ ನೀವು? ತೆಗೆದುಕೊಳ್ಬೇಕಾಗಿತ್ತು. ಈಗ ಮತ್ತೆ ಅವ್ರನ್ನ ಕಳಿಸಿದ್ದಾರೆ ಸರ್ಕಾರದವ್ರು ಅಂಜಿ. ಏನು ಬೇಡಪ್ಪ ಅಂತ ಮಿಲಾಪಕ್ಕೋಸ್ತಿ ಅವ್ರು ಮತ್ತೆ ಏನೋ ಬಾಂಡ್ ಬರೆದು ಕೊಡ್ತಾರೆ, 2 ದಿವಸ ಮಾಡ್ತೇವೆ ಅಂತ ಹತ್ರ ಮತ್ತೆ ಚಾಲೂ ಮಾಡ್ತಾರೆ. ಸರ್ಕಾರ ಕೂಡ ದಿಟ್ಟ ಕ್ರಮವನ್ನು ಕೈಗೊಳ್ಬೇಕು. DK ಶಿವಕುಮಾರ್ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಒಂದು ಹೇಳ್ತಾರೆ. ಮುಖ್ಯಮಂತ್ರಿ ಇವರಿಬ್ರು ಕೂಡ ಆ ವಿರೋಧ ಪಕ್ಷದವ್ರ ಕೆಲಸನೇ ಇಲ್ಲ, ಇಂಥದ ಮಾಡ್ತಾರೆ ಅವರು. ಯಾವುದೋ ಅಂದ್ರೆ ಮನಿ ಕೊಡಿಸಿದ್ರೆ, ವಿಧಾನಸಭೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದರೆ ಅಂಕೆ ಸಂಖ್ಯೆಗಳನ್ನಿಟ್ಟು. P. ರಾಜು ಅವರು ಮಾಡ್ತಿದ್ರು ಅಂಕೆ ಸಂಖ್ಯೆಗಳನ್ನಿಟ್ಟು. ಈ ಕಡೆ ಕಾಂಗ್ರೆಸ್ನಲ್ಲಿ ಉಗ್ರಪ್ಪ ಮಾಡ್ತಿದ್ರು, ಸುದರ್ಶನ್ ಮಾಡ್ತಿದ್ರು ವಿಧಾನ ಪರಿಷತ್ನಲ್ಲಿ. ನೀವೇನಾದ್ರು ಮಾಡಿದಿರಾ? ಪಾಯಿಂಟ್ ಟು ಪಾಯಿಂಟ್ ಇಲ್ಲ ಇಲ್ಲ. ವಿರೋಧ ಮಾಡೋದ್ರೆ ವಿರೋಧ ಮಾಡೋದು. ಬಿಗ್ ಬಾಸ್ಗ ನಿಮಗೇನು ಸಂಬಂಧ ಐತೆ? ಸುದೀಪ್ ಅವರು ಅವ್ರಿಗೇನು ಸಂಬಂಧ ಇತ್ತು? ಅದು ಆ ಸ್ಟುಡಿಯೋಕ್ಕೆ ಅವ್ರಿಗೆ ಸಂಬಂಧ ಇತ್ತು. ಇವ್ರು ಬರೇ ಕೆಲಸಗಾರರು. ಒಟ್ಟಾರೆ ಈ ಸಾರ್ವಜನಿಕರಿಗೆ ಏನು ಸಮಸ್ಯೆ ಇದೆ ಅದು ನೀವು ಅರ್ಥನ ಆಗ್ತಾ ಇಲ್ಲ BJP ಅವರಿಗೆ. ಮುಂದೆ ಸಲ ನೀವು ಬರಂಗಿಲ್ಲ. ಗ್ಯಾರಂಟಿದಿಂದ ಮೊದಲ ಹೈರಾಣಾಗಿ ಹೋಗಿದ್ದೀರಿ ನೀವು. ನಡೆಯಂಗಿಲ್ಲ 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 ಅಂತೇಳಿ ಈಗ ಸುಮ್ಮನೆ ಇದ್ದಾರೆ, ಎಲ್ಲರೂ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. RS ಅಶೋಕನ್ಗೆ ಮಾತಾಡೋಕನ ಬರಂಗಿಲ್ಲ ವಿಧಾನ ಪರಿಷತ್ನಲ್ಲಿ. ಅವರು ಕೂಡ ಇದಕ್ಕೆ ಧ್ವನಿಗೂಡಿಸಬಾರ್ದು. ಚಲುವರಾಯಸ್ವಾಮಿ ಅವರು ಪ್ರತಿಯೊಂದು ಸ್ಟೇಟ್ಮೆಂಟ್ ಸರ್ಕಾರದ ವಿರುದ್ಧ, ವಿರೋಧ ಪಕ್ಷದವರು ವಿರೋಧ ಮಾಡ್ರಿ. ಅದು ಯಾವುದಕ್ಕೆ ವಿರೋಧ ಮಾಡಬೇಕು? ಬಿಗ್ ಬಾಸ್ ಚಾಲೂ ಮಾಡಲಿಕ್ಕೆ ನಿಮ್ಗೇನು ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ. ಸಾರ್ವಜನಿಕ ಸಮಸ್ಯೆ ಬಗ್ಗೆ ಎಲ್ಲಿ ಮಾತಾಡಿದ್ರಿ ನೀವು? ಕಾರ್ಮಿಕರ ಬಗ್ಗೆ, ಮಹಿಳೆಯರ ಬಗ್ಗೆ, ಬೀದಿ ಬದಿ ಏನು ವ್ಯಾಪಾರ ಮಾಡ್ತಾರೆ ಅವ್ರ ಬಗ್ಗೆ, ಮಹಿಳಾ ಮೋರ್ಚೆ ಬಗ್ಗೆ ನಿಮ್ಗೇನು ಕಲ್ಪನೆ ಐತಿ? ಇಲೆಕ್ಷನ್ ಬಂದಾಗ ಮಹಿಳಾ ಮೋರ್ಚೆ ನೆನಪಾಗ್ತೈತಿ ನಿಮ್ಗೆ, ಸಕ್ರಿಯ ಕಾರ್ಯಕರ್ತರು ನೆನಪಾಗ್ತಾರೆ. ಈಗ ಸಾರ್ವಜನಿಕರ ಸಮಸ್ಯೆ ಏನಿತ್ತು? ಇದು ಬಿಗ್ ಬಾಸ್ ಬೇಡ ಅಂತಿತ್ತು. ಕನ್ನಡಿಗರ ಸಹಿತ ಹೋರಾಟ ಮಾಡೋದು ಬೇಡಪ್ಪ ಅಂತೇಳಿ. ಇದರಿಂದ ಸಾರ್ವಜನಿಕರು ಏನಾದರೂ ಕೊಡಿಸಿದಾರಾ? ನಿಮಗೆ ಕೇಳ್ತಾರೆ, BJP ನಾಯಕರು ಕೇಳ್ತೇವೆ ನಾವು. ವಿರೋಧ ಪಕ್ಷದಲ್ಲಿ, ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷ ಇರಲಿ. ನೀವು ಸ್ಟೇಟ್ಮೆಂಟ್ಗಳೇನು? ಮತ್ತು ಇವರು TVದವ್ರಿಗೆ ಅಷ್ಟ ಸಿಕ್ಕರೆ ಸಾಕಲ್ಲ. ಇವರು ಎಂದು ನೆರೆ ಪಂಚಾಯತ್ ಕೊಡಂತ ಅಲ್ಲಿ ಕ್ಯಾಮ್ರಾಮ್ಯಾನ್ ತೊಗೊಂಡು ನೋಡಿ ನೋಡಿ ಅಂತ ಹೇಳಲಿಲ್ಲ ಎಂದು. ಇಲ್ಲಿ ಮಾತ್ರ 24 ತಾಸು ಅದನ್ನು ಕಟ್ಟಾತಾರ. ಅವ್ರು ಕೆಲಸ ಇಲ್ಲ, ಬೆಸ್ಟ್ ನ್ಯೂಸ್ ಸಿಕ್ಕೈತೆ ಅಂತೇಳಿ. ಮತ್ತು ನೀವು ಬಾಯಿ ತೆರೆದು ನೋಡತ್ತೀರಿ. TVದಲ್ಲಿ ಏನೂ ಇಲ್ಲ, ಬ್ರೇಕಿಂಗ್ ಇಲ್ಲ, ಏನೂ ಇಲ್ಲ. ಅವ್ರ ದಂಧನೇ ಇಲ್ಲ. ಒಂದು ಸರ್ಕಾರ ಪರವಾಗಿ ಮಾಡ್ತಾರೆ, ನಾಳೆ ಸರ್ಕಾರದ ವಿರುದ್ಧ ಮಾಡ್ತಾರೆ. ಮತ್ತೇನು ಹೇಳ್ತಾರೆ? ಸರ್ಕಾರದ ದಿಟ್ಟು ನಿಲುವು ಕ್ರಮ ಕೈಗೊಳ್ಳ ವಿರೋಧ ಪಕ್ಷಕ್ಕೆ ಅಂಜಿತ ಅಂತ ಮತ್ತೊಂದು ದಿವಸ ಮಾಡ್ತಾರೆ.
ಮತ್ತು ಇದನ್ನ ನೋಡ್ಕೊತ ಕೂತಾರ ಜನಾನು ಕೂಡ. ಬಿಗ್ ಬಾಸ್ ಏನಾಗ್ತಿತ್ತು, ಏನೂ ಆಗಿಲ್ಲ, ಏನೇನೂ ಆಗಿಲ್ಲ. ಒಂದು ಬಾಂಡ್ ಬರೆದು ಕೊಡ್ತಾರೆ, ಇವ್ರು ನಿಯಂತ್ರಣ ಮಂಡಳದ ಅವ್ರ ಕಾನೂನಿಗೆ ಬಾಂಡ್ ಪ್ರಕಾರ 4 ದಿವಸಲ್ಲಿ ಅಥವಾ 5 ದಿವಸಲ್ಲಿ 8 ದಿವಸಲ್ಲಿ ಸರಿಪಡಿಸ್ತಾ ಅಂತ ಹೇಳಿದ್ರೆ, ಅದಕ್ಕೆ ಮತ್ತೆ ನಾವು ಕೀಲಿ ತೆಗೆದು ಇವರೇ ಬರ್ತಾರ, ಇವ್ರ ಕಡೆಯಿಂದ ಕೀಲಿ ತೆಗಿಸ್ತಾರ. ಸಿದ್ದರಾಮಯ್ಯ ಅವರು ಇದನ್ನ ಸ್ವಲ್ಪ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕಂದ್ರೆ ಡಿ ಸಿ ಅವರು ಕೂಡ ಜಿಲ್ಲಾಧಿಕಾರಿ ಕೂಡ, ಅವರು ಜಿಲ್ಲಾಧಿಕಾರಿ ಅವರಿಗೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಬಿಡಿ, ತಹಸೀಲ್ದಾರ್ ಕಾರ್ಯನಿರ್ವಹಿಸಲು ಬಿಡಿ, ವಾಯು ನಿಯಂತ್ರಣ ಮಂಡಳಿ ಅವರಿಗೆ ಕಾರ್ಯನಿರ್ವಹಿಸಲು ಬಿಡಿ. ಸರ್ಕಾರದಾಗ ಏನೇನೂ ಇಲ್ಲ, ಏನೂ ಇಲ್ಲ. ಪೊಲೀಸ್ ಅಧಿಕಾರಿಗಳು ಅವ್ರಿಗೂ ಕೆಲಸ ಕೊಡ್ತಾ ಇಲ್ಲ ನೀವು. ಸಿದ್ದರಾಮಯ್ಯ ಅವರೇ, ಸತೀಶ್ ಜಾರಕಿಹೊಳಿ ಮಗ ರಾಹುಲ್ ಜಾರಕಿಹೊಳಿ ಅವರು ಹೊಟ್ಟೊಬ್ಬಕ್ಕೆ ಎಷ್ಟು ಮಂದಿ ಇನ್ಸ್ಪೆಕ್ಟರ್, ಡಿ ಸಿಗಳು, ಪಪ್ಪಾಚಾರ್ಲಿ, ಡೆಟ್ಟ ಅವ್ರೇನು ಹೋಗ್ಬೇಕಾಗಿತ್ತು ತಮ್ಮ ಸ್ವಂತ ಕಾರ್ಗಳು ಇದನ್ನು ತೊಗೊಂಡು, ಗಾಡಿಗಳನ್ನ ತೊಗೊಂಡು, ಪೆಟ್ರೋಲ್ ಯಾರ್ದು, ಅಲ್ಲಿ ಯಾಕೆ ಹೋಗ್ಬೇಕಾಗಿತ್ತು? ಮಿನಿಸ್ಟರ್ ಅಲ್ಲ, ಏನಲ್ಲ, ಮುಖ್ಯಮಂತ್ರಿ ಎಲ್ಲ ಏನಲ್ಲ, ಉಸ್ತುವಾರಿ ಸಚಿವರ ಏನಲ್ಲ. ಅದು ನಿಮ್ಗೆ ಇದನ್ನು ಬೇಕಲ್ಲ, ಮಿನಿಟ್ ಬೇಕಲ್ಲ, ಪ್ರಾಫಿಟ್ ಪೊಲಿಟಿಷಿಯನ್ಗಳು ಬೇಕಲ್ಲ. ಅವ್ರು ಏನಾದ್ರು ಸತ್ಯ ಜಾರಕಿಹೊಳಿ ರೊಕ್ಕ ತಗೊಂಗಿಲ್ಲ ಮಿನಿಟ್ ಕೊಡ್ಲಿಕ್ಕೆ, ಉಳಿದಾರ ಹೆಂಗೆ ತೊಗೋತಾರೆ. ಮತ್ತು ಅವ್ರು ಸೇವಾ ಮಾಡಬೇಕಲ್ಲ. ನಮಗೆ ಏನೂ ತೊಗೊಂಡಿಲ್ಲ ಅಂದರೆ ತೊಗೊಂಗಿಲ್ಲ ಅವರು. ಖರೆ ನೀವು ಹುಟ್ಟುಹಬ್ಬದ ದಿವಸ ಎಷ್ಟೆಷ್ಟು ಸೆಲ್ಯೂಟ್ ಅಷ್ಟೇ ಹೊಡೆದಿಲ್ಲ, ಯಾಕಂದ್ರೆ ಸಸ್ಪೆಂಡ್ ಆಗ್ತಾರೆ ಅಂತೇಳಿ. ಅದು ಹೂ ಗುಚ್ಕೊಟ್ಟು ಫೋಟೋ ತರಿಸ್ಕೊಂಡ್ರಲ್ಲ, ಅವೇನು ದೊಡ್ಡ ನಾಯಕ? ವಸೀಲ್ದಿಂದ ಏನೋ ರಾಜ್ಯ ಕಾಂಗ್ರೆಸ್ ಪ್ರಧಾನ ಕರೆಸಿ ಎಲ್ಲರೂ ಮಾಡ್ತಾರಲ್ಲ. ಮತ್ತು ವಸೀಲಿದ್ದವ್ರು 30-40 ವರ್ಷ ಸೇವೆ ಮಾಡಿದವರು ಆಗಲಿಲ್ಲ. ಇನ್ನು ಹನುಮನವ್ರಿಗೆ ಒಂದು KSRTC ಏನೋ ಒಂದು ಕೊಟ್ಟು ಅವ್ರನ್ನ, ಯಾಕಂದ್ರೆ ಅವು ಚೇಲ, ಸತೀಶ್ ಜಾರಕಿಹೊಳಿ ಚೇಲ ಅಂದ್ರೆ ಬೆಂಬಲಿಗ. ಅಲ್ಲಿ ಕೌಟಿಮಠ ಅಲ್ಲಿ ಜಿಲ್ಲಾಧ್ಯಕ್ಷರು ಅವರು ಹಿಂಗೆ ಇಟ್ಕೊಂಡು ಬಿಟ್ಟಿರ್ತಾರ. ತಮ್ಗೆ ಏನು ಲೆಟರ್ ಬೇಕು ಅದನ್ನು ಕೇಂದ್ರಕ್ಕೆ ರಾಜ್ಯಕ್ಕೆ ಬರ್ಸ್ಕೋತ ಅವ್ರ ಫೋಟೋ ಕರ್ಸೋತ ಇಷ್ಟು ಕಾರ್ಯಕ್ರಮ ಮಾಡಿ ತಿರ್ಸ್ಕೋತ ಕೊಡ್ತಿರ್ತಾರೆ ಅವರು. ಈ 3 ವಿಷಯ ಇವತ್ತು ತೂಕ ಮತ್ತು ಅಳತೆ ಇಲಾಖೆ ಡಿ ಸಿ ಸಸ್ಪೆಂಡ್ ಆಗಬೇಕು. ಎ.ಸಿ ಅವ್ರ ಮೇಲೆ ಅವು ಇಬ್ಬರು ಎ.ಸಿ ಹೇಳಿದಾರೆ, ಮೊರಬ ಮತ್ತು ಗುರಾನ್ಪುರ ಅವ್ರ ಮೇಲೆ ಹಾಕೋ ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಜಗಿಸ್ಬೇಕು. ಎರಡನೇದು ಬಿಗ್ ಬಾಸ್ಗೆ BJPಗೆ ಏನು ಸಂಬಂಧ ಇಲ್ಲ, BJP ಹೋರಾಟವನ್ನು ಬಂದ್ ಮಾಡಬೇಕು. ನಿಮ್ಮ ಕೆಲಸ ಅಲ್ಲ, ಬಡವರ ಬಗ್ಗೆ ಹೋರಾಟ ಮಾಡ್ರಿ. ಇನ್ನ ಎಷ್ಟೋ ಮಂದಿಗೆ ರೇಷನ್ ಕಾರ್ಡ್ ಸಿಕ್ಕಿಲ್ಲ, BPL APL ಮಾಡತ್ತಾರ. ಯಾವ ಆಧಾರದ ಮೇಲೆ ಮಾಡತ್ತಾರ ಅವರು? ಕೇಂದ್ರ ಸರ್ಕಾರದ ಕಟ್ಟುನಿಟ್ಟ ಆದೇಶ ಅಂತ ಏನು ಕೇಂದ್ರ ಸರ್ಕಾರದಿದೆ, ಅದರಲ್ಲಿ ಒಂದು ಕಾರ್ ಗಾಡಿ ಇದ್ದವ್ರಿಗೆ ರೇಷನ್, ಇದು BPL APL ಮಾಡ್ತೇವೆ ಅಂತ. ಎಲ್ಲರೂ ಕಾರ್ ಗಾಡಿ ಇದಾವಲ್ಲ. ಈಗ ಒಬ್ಬ ಗೌಂಡಿ ಸಹಿತ ಕಾರ್ ಗಾಡಿ ತೊಗೊಂಡು ಹೋಗ್ತಾನೆ. ಕಾರ್ ಗಾಡಿ ಎಷ್ಟು ಸಿಗ್ತಾವ ಗೋವಾದಲ್ಲಿ? 30,000-40,000 ಸಾವಿರ ಕಾರ್ ಗಾಡಿ ಸಿಗ್ತಾವ. ಮತ್ತು ಅವ್ನು ಕಾರ್ ಗಾಡಿ ಅಡ್ಡಾಡಬಾರ್ದು, ಅವ ಅಡ್ಡಾಡಿಂದ ನೀವು BPL ಕಾರ್ಡ್ ಕಸ್ಕೋತೀರಿ. ಇದ್ರ ಬಗ್ಗೆ ಹೋರಾಟ ಇಲ್ಲಿ ಇವ್ರದು. ನಂತರ ಸ್ವಾತಂತ್ರ್ಯ ಇವ್ರದ್ದು ರೊಕ್ಕ ಕೊಟ್ಟಿಲ್ಲ, ಪಿಂಚಣಿ ಸರಿಯಾಗಿ ಬರ್ತಾ ಇಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಶ್ವೇತಪತ್ರ ಹೊರಡಿಸಿ ಅಂತ ಇವ್ರದ್ದು ಆವಾಜನೇ ಇಲ್ಲ. ಹೀಗೆ ಬಿಗ್ ಬಾಸ್ ಮತ್ತೆ ಚಾಲು ಮಾಡಬೇಕು, ಸುದೀಪರ ಮೇಲೆ ಸೇಡ್ ತಿರ್ಸೋದು, ಸುದೀಪ್ಗೆ ಏನು ಸಂಬಂಧ ಇಲ್ಲ, ಏನೋ ಒಂದು ಕಾರ್ಯಕ್ರಮ ನಡೆಸೋದು ಎಡವಟ್ಟಾಗಿತ್ತು, ಅದನ್ನ ತಿದ್ದುಪಡಿ ಮಾಡ್ಕೋಬೇಕಾಗಿತ್ತು. ನೋಟಿಸ್ ಕೊಟ್ಟಿದಾರಲ್ಲ, ಮತ್ತು ಅವರು ಅನೇಕ ಸಲ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸಿಗೆ ಉತ್ತರನೇ ಇಲ್ಲಲ್ಲ, ಮತ್ತು ಅವ್ರು ಏನು ಮಾಡ್ಬೇಕು? ಅಧಿಕಾರಿಗಳು ನೋಟಿಸ್ ಕೊಡಬಾರ್ದ? ಮುಖ್ಯಮಂತ್ರಿಗಳು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಬೆಳಗ್ಗೆಯಿಂದ ಸಂಜೆ ತನಕ ಏನು ವಿರೋಧ ಮಾಡ್ತಾರೋ ಅದನ್ನ ಏನು ಲೆಕ್ಕಕ್ಕೆ ತೆಗೆದುಕೊಳ್ಬೇಡಿ. ಲೆಕ್ಕಕ್ಕೆ ಯಾಕೆ ತೆಗೆದುಕೊಳ್ತಾರೆ ನೀವು? ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದು ಬಿಟ್ಟು ಬಿಡೋದು. ಎಲ್ಲ ಲಕ್ಷ್ಯ ಕೊಡೋದ್ರಿಂದ ಹಿಂಗಾಗಿದೆ. ಅದು ಹಿಂತಕ್ಕೋದು ಮುಂತಕ್ಕೋದು ಅಂತ. ಜಿಲ್ಲಾಧಿಕಾರಿ ಸ್ಟ್ರಿಕ್ಟ್ ಇದ್ದ ಕೂಡಲೇ ಅವ್ರು ಅಲ್ಲಿ ಸೀಲ್ ಹೊಡೆದು ಬಂದರು. ಮತ್ತು ಇವ್ರ ಕಡೆಯಿಂದ ಸೀಲ್ ತೆಗಿಸಿರಂದ್ರೆ ಅಪ್ಪನ ಯಾರ್ದಾಗೋದು? ಸರ್ಕಾರದಾಗ್ತಿತ್ತು. ಅದು ಜನ ನೋಡ್ತಾ ಇದೆ, ಎಲ್ಲ ಜನ ನೋಡ್ತಾ ಇದೆ ಅಂತ. ಸಕ್ಕರೆ ಫ್ಯಾಕ್ಟ್ರಿಯಲ್ಲಿ ತೂಕದ ಯಂತ್ರಗಳನ್ನು ಯಾವಾಗ ನೀವು ಕೂಡ್ಸವ್ರು, ಅದು ಕೂಡ್ಸಿದ್ರೆ ಎಲ್ಲ ಬಂದಾಗ್ತೈತಿ. ಅವರು ಏನು ಗಿರಾಕಿ ಬಂದಾಗ್ತೈತಿ, ಅವರು ಲೂಟಿ ಹೊಡೆಯೋದು ಬಂದಾಗ್ತೈತಿ ಟನ್ ಗಟ್ಟಲೆ. ಇನ್ನು ಲಕ್ಷ್ಮಣ ಸವದಿಯವರು ಅಲ್ಲಿ ಒಳ್ಳೇದು ಈ 530 ಟನ್ ತುಡುಗು ಮಾಡಿದ್ರು ಎಲ್ಲಿ ಹಲಸಿನ ಸಕ್ಕರೆ ಕಾರ್ಖಾನೆ. ಈ ತೂಕ ಮತ್ತು ಅಳತೆ ಇಲಾಖೆಯಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ಅಲ್ಲಿ 5 ಟನ್ ಅಂತ ತೋರಿಸಿದಾರ ಅಂತ. ಅಧಿಕೃತವಾಗಿ 530 ಟನ್ ಐತೆ ಅಂತ, 0.53 ಟನ್ ಅಂತ. ಇದಕ್ಕೆ ಯಾರು ಉತ್ತರ ಕೊಡೋರು? ಒಟ್ಟಾರೆ ಈ 3 ವಿಷಯಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಲೋಕಾಯುಕ್ತರು ಬೇಗನೆ ರೇಡ್ ಮಾಡ್ಬೇಕಂತ ಕೇಳ್ಕೊತೇವೆ, 4 ಸಲ ಕೇಳ್ಕೊತೇವೆ. ಇಲ್ಲಾಂದ್ರೆ ನಿಮ್ಮ ಅಡ್ಜಸ್ಟ್ಮೆಂಟ್ ಆಯ್ತಂದ್ರೆ ನಾವು ಬಿಟ್ಟು ಬಿಡಿ. ಸಾರ್ವಜನಿಕರು ಏನು ಹೇಳ್ತಾರೆ ಅದನ್ನು ನಾವು ಕೇಳಬೇಕಾಗ್ತದೆ, ವರದಿಯನ್ನು ಮಾಡಬೇಕಾಗಿತ್ತು. ನಾವು ಹತ್ತೂ ಇಲ್ಲ ಎತ್ತೂ ಇಲ್ಲ. ಪೊಲೀಸರು ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿಲ್ಲ. ಆ ಯುವ ನಾಯಕ ಅಂತ ಅಲ್ಲಿ ಹೋಗೋದು ನೀವೇನು ಜರುತ್ತಿತ್ತು? ಉಸ್ತುವಾರಿ ಮಂತ್ರಿ ಅಂತೇಳಿ ಹೋಗಿದ್ರಿ ಅಂದ್ರೆ ಏನು ತೋರಿಸ್ಕೊಡ್ತೈತಿ? ನೀವು ಸರೆಂಡರ್ ಅಂತ ತೋರಿಸ್ಕೊಡ್ತೈತಿ. ಹಾಗಾಗಿ ನಾವು ಜಾರಕಿಹೊಳಿ ಏನು ಬೆಂಬಲಿರೋದಲ್ಲ ಅಲ್ಲಿ ಸ್ಟೇಷನ್ದಾಗ ಹೋಗಿ ಎದ್ದು ನಿಲ್ತೀರಿ. ಯಾಕೆ? PSI CPI DSPಗಳು ಅವ್ರ ಕೆಲಸನೇ ಯಾಕೆ ಮಾಡಬೇಕು?
ಅವ್ರ ವಿರುದ್ಧ ಇದ್ದವ್ರದ್ದು ಮೇಲೇನೆ FIR ಆಗಬೇಕು. ಇದೆಲ್ಲ ಮಾಡಬಾರ್ದು. SP ಅವರು ಇದನ್ನ ಗಮನಿಸಬೇಕು. ಶಿಸ್ತು ಕ್ರಮ ಕೈಗೊಳ್ರಿ. 7-8 ಮಂದಿ ಪೊಲೀಸ್ ಆಫೀಸರ್ಸ್ ಇದ್ರೆ ಫೋಟೋ ತರಿಸ್ರಿ. ನೀವು ಯಾಕೆ ಕ್ರಮ ಕೈಗೊಳ್ತಿಲ್ಲ? ಯಾಕಂದ್ರೆ ಸರ್ಕಾರ ನಿಮ್ದು. ಸಿದ್ದರಾಮಯ್ಯ ಸಚಿನ್ ಜಾರಕಿಹೊಳಿ ಮಾತು ಕೇಳ್ತಾರ, ಮುಂದಿನ ಮುಖ್ಯಮಂತ್ರಿ ಆದ್ರೆ ನಮ್ದೇನು ಗತಿ ಅಂತ. ಮುಂದಿನ ಮುಖ್ಯಮಂತ್ರಿ ಆಗಂಗಿಲ್ಲ, ತಿಳ್ಕೊರಿ. ಯಾಕಂದ್ರೆ ಚಿಲ್ಲರ್ ಬುದ್ಧಿಯವ್ರು ಎಂದ್ರೆ ಮುಖ್ಯಮಂತ್ರಿ ಆಗೋದಿಲ್ಲ. ಮತ್ತು ಕೇವಲ ಬರೇ ಜಾಹೀರಾತು ರೂಪದ ಅಡ್ವರ್ಟೈಸ್ಮೆಂಟ್. ಬೆಳಗಾವಲ್ಲಿ ನೋಡಿ ಸತೀಶ್ ಜಾರಕಿಹೊಳಿ ತಮ್ಮ ಮಗಳು ಮಗ ಫುಲ್ ಜಾಹೀರಾತು. ಮಗನೇನು ಸಂಬಂಧ ಐತಲ್ಲ? ಅವರು MP ಇದಾರೆ, ಮಾಡಲಿ, ನೀವು ಉಸ್ತುವಾರಿ ಮಂತ್ರಿ. ಮಗನಲ್ಲಿ ನಡುವೆ ಹಾಕೋದೈತೆ ಏನು ಅರ್ಥ? ನೀವು ಬೆಳೆಸಲಿ ಬೇಡ ಅಂತಾರೆ. ಸಾರ್ವಜನಿಕ ವಲಯದಲ್ಲಿ ಫೋಟೋಗಳು ಯಾಕೆ? ಇದು ಪ್ರೋಟೋಕಾಲ ವಿರುದ್ಧನೇ ಐತೆ ಅದು. ಮತ್ತು MP ಇಲ್ಲೇ ಯಾಕಲ್ಲಿ ಚಿಕ್ಕೋಡಿ ಹಾಕ್ಬೇಕು ಬೋರ್ಡ್? ಇಲ್ಲಿ ಎಲ್ಲ ತುಂಬ ಏನಿದು ಸರ್ಕಾರ ಅಂತಾರ? ಇದಕ್ಕೆ ಸರ್ಕಾರ ಅನ್ನೋದಿಲ್ಲ. ಕೂಡಲೇ ಈ ವಿಷಯನ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಬಿಗ್ ಬಾಸ್ಗೆ ಯಾವುದೇ ಅನುಮತಿಯನ್ನು ನೀಡಬಾರ್ದು. ಈ ಪೊಲೀಸ್ ಅಧಿಕಾರಿಗಳ ಮೇಲೆ ಸ್ಟ್ರಿಕ್ಟ್ ಕ್ರಮ ಕೈಗೊಳ್ಬೇಕು. ಯಾಕಂದ್ರೆ ದೊಡ್ಡ ಜನ ಕುಡಿಸಿದ್ರ ಅಂತ ಗೋಕಾಕದಲ್ಲಿ. ಕೂಡ್ಸ್ರಿ, ಜನ ಯಾರು ಬೇಡ ಅಂತಾರೆ? ಕೂಡ್ಸಿರ್ಲ, ಬೇಡ ಅಂತಾರೆ. ಊಟ ಹಾಕ್ರಲ್ಲ. ಅದರ ವೃದ್ಧಾಶ್ರಮ, ನಂತರ HIV ಪೇಷಂಟ್ ಇದ್ದಂಥ ಕಡೆಗಡೆ ಮಹೇಶ್ ಫೌಂಡೇಶನ್ ಐತಲ್ಲ, ಅಲ್ಲಿ ಕೊಡ್ರಲ್ಲ. ಸಾಕಷ್ಟು ಕೊಳಗೇರಿ ಅದಾವೆ, ಅಲ್ಲಿ ಊಟದ ಸಮಸ್ಯೆ ಇದೆ, ಅಲ್ಲಿ ಕೊಡ್ರಿ. ಊಟಿದ್ದವ್ರಿಗೆ ಊಟ ಕೊಡೋರು. ಯಾಕಂದ್ರೆ ಭರ್ಜರಿ ತೋರಿಸ್ಬೇಕಲ್ಲ, ಸಾವಿರ ಜನ ಕೊಡೋರು. ಮತ್ತೆ ಯಾಕಂದ್ರೆ ಹಿಟ್ಲರ್ ಶಾಹಿ ಆಡಳಿತ ಅಲ್ಲಿ ಗೋಕಾಕದಲ್ಲಿ ಏನಿದೆ, ಹಿಟ್ಲರ್ ಶಾಹಿ ಆಡಳಿತ ಇಲ್ಲಿನೂ ಬಂದಿಲ್ಲ. ಕರ್ಮಡಿಯಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳಿದಾರ. ಇವ್ರು ಸತೀಶ್ ಜಾರಕಿಹೊಳಿ ಯಾರು ಕೇರ್ ಮಾಡೋದಿಲ್ಲ. ಮುಂದಿನ ಸಲ ಇವ್ರು ಸೋಲಿಸ್ತಾರೆ. ಜನನ ಸೋಲ್ತಿದ್ದವು. ಬೇಕಾದ ದುಡ್ಡು ಹಚ್ಚಲಿ. ಕಳೆ ಸಲ ಸ್ವಲ್ಪ ಅಂತರದಾಗ ಹೋಗಿತ್ತು ಅಷ್ಟೇ. ಮಾರುತಿ ಅಷ್ಟಿಗೆ ಅವರು ಎಂಥ MLA ಕ್ಯಾಂಡಿಡೇಟ್ ಅದು. ಮುಂದೆ ಅವರು ಪ್ರಚಾರ ಬರಲಿಲ್ಲ ಅಂದ್ರೆ ಆಯ್ಸಿ ಬರ್ತಾರೆ 2028ರಲ್ಲಿ. ಇದಕ್ಕೇನು ಹೇಳೋದು? ನಾನು ರಾಹುಲ್ ಜಾರಕಿಹೊಳಿ ಮುಂದಿನ ಶಾಸಕರಾಗ್ತಾರಂತೆ. ಯಾವ ಕ್ಷೇತ್ರದಲ್ಲಿ ಆಗ್ತಾರೆ ಅದು ಹೇಳಿ ನೋಡೋಣ. ಯಾವ ಕ್ಷೇತ್ರ ಕರೆಕ್ಟಾಗಿ ಹೇಳ್ರಿ. ಗೋಕಾಕ್ ಅಂತ ಹೇಳ್ರಿ, ಅಥವಾ ಮೂಡಲಿಗೆ ಅಂತ ಹೇಳ್ರಿ, ಅಥವಾ ಕರ್ಮಡಿ ಅಂತ ಹೇಳ್ರಿ, ಇಲ್ಲ ಕುರ್ಚಿ ಟಾವೆಲ್ ಆಗ್ತಾರೆ ಅಂತ ಹೇಳ್ರಿ. ರಿಸರ್ವೇಷನ್ ತೆಗೆದ್ರೆ, ರಾಯಬಾಗ್ ರಿಸರ್ವೇಷನ್ ತೆಗೆದ್ರೆ ನೋಡೋಣ. ಮತ್ತು ನಿಮ್ಮದು ಅಥಣಿಯಲ್ಲಿ ನಿಪ್ಪಾಣಿಯಲ್ಲಿ ಐತ್ಲ ನಿಮ್ಮದು ಬೆಂಬಲ, ಅಲ್ಲಿ ಏನು ನಿಲ್ಸಿರಲ್ಲ ನೋಡೋಣ. ಲಾಟಗಣಿಯಲ್ಲಿ ಹೋಗೋರು, ಸೌದತ್ತಿ ಹೋಗೋರು ಆ ಕಡೆ, ಅಥವಾ ರಾಮದುರ್ಗಕ್ಕೆ ಹೋಗೋರು. ಯಾಕೆ ಎಲ್ಲಿ ವೀಕ್ ಐತೆ ಅಲ್ಲಿ ಎಲ್ಲ ಅಭ್ಯಾಸ ಮಾಡಿ ಮತ್ತು ಕೊನೆಯವರೆಗೆ ನಮ್ಮ ಮನುಷ್ಯರು ಯಾರು ನಿಲ್ಲಂಗಿಲ್ಲ ಅಂತ ಹೇಳ್ಕೊತ ಹೋಗೋರು. ಸತೀಶ್ ಜಾರಕಿಹೊಳಿ ಹೆಂಗೈತಿ? ನಾನು ನಿಲ್ಲಂಗಿಲ್ಲ ಅಂತ ಬೆಳಗ್ಗೆ ನಿಂತರು. ನಮ್ಮವ್ರು ಯಾರು ನಿಲ್ಲಂಗಿಲ್ಲ ಅಂತ ಅಲ್ಲಿ ಚಿಕ್ಕೋಡಿಗೆ ಪ್ರಿಯಾಂಕಾ ಜಾರಕಿಹೊಳಿ ನಿಲ್ಲಿಸರು. ಮತ್ತು ನಮ್ಮ ಯಾರ್ಯಾರು DCC ಬ್ಯಾಂಕ್ ಯಾರೂ ಬರೋಂಗಿಲ್ಲ ಅಂತ ರಾಹುಲ್ ಜಾರಕಿಹೊಳಿ ತರ್ತಾರೆ. ಎಲ್ಲ ರೆಡಿ ಆಗಿದೆ. ರಾಜೇಂದ್ರ ಅಂಕಲ್ಗೆ ತರಂಗಿಲ್ಲ. ಇವರು ಪ್ಲ್ಯಾನ್ ಐತೆ. DCC ಬ್ಯಾಂಕ್ ಲೂಟಿ ಹೊಡಿದೈತೆ. ಇದು ಮುಖ್ಯಮಂತ್ರಿಗಳು ಯಾಕೆ ಗಮನ ಹರಿಸ್ತದೆ? ಮುಖ್ಯಮಂತ್ರಿಗಳು ಅಹಿಂದ ಏನು ಚಳವಳಿ ಇತ್ತಲ್ಲ, ಅಹಿಂದದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿದರು. 1-2 ಎಲೆಕ್ಷನ್ದು ಸಹಾಯ ಮಾಡಿದರು. ಮನೆ ಕಟ್ಟಲಿಕ್ಕೆ ಏನೋ ಸಹಾಯ ಮಾಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಸುಮ್ಮನೆ ಗಪ್ಪ. ಅಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಇವ್ರು ತರ್ತಾರೆ. ಮತ್ತು ಇವ್ರು AICC ಆಗಬಾರ್ದಂತೆ DK ಶಿವಕುಮಾರ್ ತರ್ತಾರೆ. ಇವರಿಬ್ಬರ ನಡುವೆ ಮೂಕ್ ಸೈಲೆಂಟಾಗಿ ಮುಖ್ಯಮಂತ್ರಿಗಳು ಕೂತಿದ್ದಾರೆ. ಇವತ್ತಿನ ವರದಿ 3 ಸಾಕಿಷ್ಟು. ನಾಳೆ ಕೋರೆ ಯಾವ ರೀತಿ ಚಿಲ್ಲರೆ ಕೆಲಸ ಮಾಡ್ತಾ ಇದ್ದಾರೆ, ಸಾರ್ವಜನಿಕರು ಹೆಂಗೆ ಲೂಟಿ ಮಾಡ್ತಾರೆ, ಕ್ರೀಡಾಪಟುಗಳ ಹೆಸರ ಮೇಲೆ ಇವ್ರು ಹೆಂಗೆ ಬರೀ ಕ್ರೀಡಾಪಟುಗಳು ಸತ್ಕಾರ ಮಾಡೋದು ಕೇಳಿ, ಅದೇ ಕ್ರೀಡಾಪಟುಗಳು ರಸ್ತೆ ಮೇಲೆ ತರೋದು. ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಐತೆ ಅದು. ಎಲ್ಲ ಕೊಡಿ, ಕಂಟೈನ್ಮೆಂಟ್ ಏರಿಯಾ ಕಂಪ್ಲೀಟ್ ಅಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಇದ್ರೂ ಕೂಡ ಅಲ್ಲಿ ಶರದ್ ಪವಾರ್ನ ಹಿಡಿಯೋದು, ಅಲ್ಲಿ ರಿಪೇರಿ ಅಂತ ತರೋದು, ಮನಿ ಕಟ್ಟಿ ಬಿಡೋದು. ಬಿಸಿ 99 ಹೋಗ್ರಲ್ಲ, ಅಲ್ಲಿ ಏನೈತಿ? ಏನೂ ರಿಪೇರ್ ಮಾಡೋದಂತಿ, ರಿಪೇರ್ ಮಾಡಬಾರ್ದಂತ ಐತಿ. ಕಂಟೈನ್ಮೆಂಟ್ ಏರಿಯಾದಲ್ಲಿ ಸ್ವಲ್ಪ ರಿಪೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಅನುಮತಿ ತರಬೇಕು. ಅವ್ರು ಶರದ್ ಪವಾರ್ ಕಡೆ ಹೋಗ್ತಾರೆ, ಶರದ್ ಪವಾರ್ದು ಅಮಿತ್ ಶಾ ಕಡೆ ಹೋಗ್ತಾರೆ, ಅಮಿತ್ ಶಾ ಅವರು ಅಲ್ಲಿ ಪರ್ಮಿಷನ್ ಕೊಡ್ತಾರೆ. ಅದಕ್ಕೆ BJP ಬಿಟ್ಟಿಲ್ಲ. ಕೋರೆ ಅವರು ಅದು ಬಿಟ್ಟಿಲ್ಲ, ಅದನ್ನು BJP ವಿರುದ್ಧ ಮಾಡ್ತಾರೆ. ಮತ್ತೇನು ಅರ್ಥ? ಬಿಟ್ರೆ ಇಲ್ಲಿ ED ರೇಡ್ ಆಗ್ತೈತಿ, ಬಿಡದಿದ್ರೆ ಅಟ್ಲ ಆಯ್ತಾ ಶಾಂತಿ ಇರೋದು. ಅವ್ರಿಗೆ ನೋಟಿಸ್ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಆದರೆ ಇವತ್ತಿನ ಮುಖ್ಯ ವಿಷಯ ಅಂತಂದರೆ, ಲೋಕಾಯುಕ್ತರು ಏನು ಮಾಡ್ತಾಯಿದ್ರಿ? DC ಸದಾಶಿವ ಮಾಡಿ ಸಸ್ಪೆಂಡ್ ಮಾಡಿರಿ. ಆದಾಯಕ್ಕಿಂತಲೂ ಅಂದರೆ ಇವ್ರೇನು ಗಳಿಸಿರ್ತಾರೆ ಆದಾಯಕ್ಕಿಂತಲೂ ಹೆಚ್ಚು ಆಸ್ತಿಯನ್ನು ಮಾಡಿದ್ದಾರೆ. ಇವ್ರೇನು ಸರ್ಕಾರ ನೌಕರಿ ಇರ್ಬೋದು, ಅದರ ಆದಾಯ ಎಷ್ಟಿದೆ ಮಾಡಬೇಕಲ್ಲ, ಮಾಡ್ತಾರೆ ಅಂತ ನಾವು ಭಾವಿಸಿದೆ. ಸಾರ್ವಜನಿಕರ ಪರವಾಗಿ ಈ 4-5 ವಿಷಯಗಳನ್ನು ಒಂದೇ ವಿಡಿಯೋದಲ್ಲಿ ಹೇಳಿದೆವು. ನಾವು ಯಾವಾಗಲೂ ಒಂದೇ ವಿಡಿಯೋ ಮಾಡ್ತೇವೆ, 2 ವಿಡಿಯೋ ಮಾಡೋಂಗಿಲ್ಲ. ಅಂದರೆ 2 ವಿಷಯ ಇಟ್ಕೊಂಡು ಮಾಡೋಂಗಿಲ್ಲ. ಆದರೆ ಈ ಬಿಗ್ ಬಾಸ್ದು ಬಂತಲ್ಲ ನಡು, ಮತ್ತು ಇದು ಸತ್ಕಾರ ಮಾಡಿದ್ದೂ ಬಂತಲ್ಲ, ಮತ್ತು ಇದು ಹೇಳಬೇಕಾಗಿತ್ತು. ಮುಖ್ಯದ ಇದು
ಸರ್ಕಾರ ಕೂಡ ತೂಕದ ಯಂತ್ರಗಳನ್ನು ಎಲ್ಲ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ನೀವು ಕೊಡಲೇಬೇಕು. ವಿಶೇಷವಾಗಿ ಬೆಳಗಾವಿ 27 ಸಕ್ಕರೆ ಫ್ಯಾಕ್ಟ್ರಿಗಳು ಇಲ್ಲೆಲ್ಲ ಅಳವಡಿಸಿಲ್ಲ. ಏನಾಗೋದೈತೆ? ಎಷ್ಟು ವರ್ಷದಿಂದ ಹೇಳ್ತಾರೆ? 2-3 ವರ್ಷ. ಲಕ್ಷ್ಮಣ ಸವದಿ ಅವ್ರ ಪ್ರಶ್ನೆ ನೀವು ಉತ್ತರ ಎಲ್ಲಿ ಕೊಡತ್ತೀರ? ಅಭಯ್ ಪಾಟೀಲರು ಅನೇಕ ಪ್ರಶ್ನೆಗಳು ಎತ್ತಿರ್ತಾರೆ. ಕಾನೂನು ವ್ಯವಸ್ಥೆ ಹಾಳಾಗಿದೆ ಅಂತ. ಜಗದೀಶ್ ಶೆಟ್ಟರ್ ಯಾವಾಗಲೂ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಪತ್ತೆ. ಅಂದರೆ BJP ಅವರಿಗೆ ಯಾವ ರೀತಿ ಕೌಂಟರ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಇಲ್ಲಿವರೆಗೆ 2.5 ವರ್ಷ ಸ್ಪೀಡ್ ಆಯಿತು. ಎಲ್ಲಿ ಸರ್ಕಾರಕ್ಕೆ ತೊಂದರೆ ಕೊಟ್ಟರು ಅವರು. ಆದರೆ BJP ಸರ್ಕಾರ ಇದ್ದಾಗ 40% ಕಮಿಷನ್ ಅಂತಂದು ಹೆಸರು ಹಾಳು ಮಾಡಿಬಿಟ್ರು. ಈಗ ನೀವು ಗ್ಯಾರಂಟಿ ಬಂದಾಗ್ತಿತ್ತು ಅಂತ ಎಲ್ಲಿ ಗ್ಯಾರಂಟಿ ಬಂದಾಗಿದೆ? 55,000 ಕೋಟಿ ಹಾಕಾತಾರ ಅವರು. 5 ಕೋಟಿಗಿಂತಲೂ ಹೆಚ್ಚ ಪ್ರಯಾಣವನ್ನು ಅಲ್ಲಿ ಮಹಿಳೆಯರು ಮಾಡಿದ್ದಾರೆ. ಅದು ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ ಆಗಿದೆ ಅಂತ ಅವ್ರು ರೆಕಾರ್ಡ್ ಮಾಡ್ಕೊತ ಹೊಂಟಿದ್ದಾರೆ. ಅದಕ್ಕೆ ಇಲ್ಲಿ ವಿರೋಧ ಪಕ್ಷದ ನೇಮಕ ಮಾಡುವಂಥ ಅಂತೇಳಿ ಭಾಳ ವಿಚಾರ ಮಾಡಬೇಕಾಗಿತ್ತು. ಅಮಿತ್ ಶಾ ಅವರು ಇದನ್ನು ಗಮನಿಸಬೇಕು. ಇವರಿಬ್ಬರು ತೆಗೆದು ಟ್ಯಾಲೆಂಟ್ ಸಾಕಷ್ಟು ಇದ್ದಾರೆ BJPಯಲ್ಲಿ. ಇವರೇನು ದೊಡ್ಡ ಶ್ರೀಮಂತರದಂತ ಮಾಡಿದ್ದಾರೆ ನೀವು ಆರ್ ಅಶೋಕ. ಅವರಿಗೆ ವಿಧಾನಸಭೆಯಲ್ಲಿ ಉತ್ತರನ ಕೊಡ್ಲಿಕ್ಕೆ ಬರಂಗಿಲ್ಲ, ಸರಿಯಾಗಿ ಕೌಂಟರ್ ಮಾಡೋಕೆ ಬರಂಗಿಲ್ಲ. ಅಭ್ಯಾಸ ಮಾಡಲು ಬಂದಿರ್ತಾರೆ. ನಮಸ್ಕಾರ.